ನೋಡಿ, ಅದು ರಾಜಕಾರಣ ಇರಬಹುದು, ಪ್ರಜಾಕಾರಣ ಇರಬಹುದು, ಯಾವುದೇ ಕಾರಣ ಇರಬಹುದು. ಒಬ್ಬ ನಾಯಕ ಅಂತ ಅಂದುಕೊಂಡಾಗ ಆತನ ಗುಣಗಳು ಬೇರೆ ರೀತಿ ಇರುತ್ತೆ. ಅಂದರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ರಾಜಕಾರಣದಲ್ಲಿ ತಂತ್ರಗಳು ಬೇರೆ, ಪಟ್ಟುಗಳು ಬೇರೆ. ಆದರೆ ಒಬ್ಬ ನಾಯಕ ಅಂತ ಅಂದುಕೊಂಡಾಗ ಒಂದು ಪ್ರಜಾಪ್ರಭುತ್ವದ ಹಬ್ಬದ ಪ್ರತೀಕವಾಗಿ ಇರುವಂಥ ಈ ಒಂದು ಸಮಾರಂಭ ಇರಬಹುದು. ಅಲ್ಲಿ ಎಲ್ಲ ಪಕ್ಷದವ್ರನ್ನ, ಎಲ್ಲ ಹಿರಿಯ ನಾಯಕರನ್ನ ಕರೆದು ಅವ್ರನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದಿದೆಯಲ್ಲ, ಅದು ಒಬ್ಬ ನಾಯಕನ ಗುಣ ಅಂತ ಕೂಡ ಬಿಂಬಿಸುವಂಥದ್ದನ್ನು ನಾವು ಗಮನಿಸ್ತಾ ಈ ಸ್ಟೋರಿ ನೋಡೋಣ. ವಾಟ್ ಇಸ್ ದ ಸ್ಟೋರಿ? ಲೆಟ್ಸ್ ಹ್ಯಾವ್ ಅ ಲುಕ್. ಎಸ್, ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಎಸ್, ಐ ರಿಪೀಟ್, ಈಗ ಡಿ ಕೆ ಶಿವಕುಮಾರ್ ಯಾರನ್ನೆಲ್ಲ ಭೇಟಿ ಮಾಡಿ ಬಂದಿದ್ದಾರೆ ಅನ್ನೋದನ್ನ ನೀವು ಪಾಯಿಂಟ್ಸ್ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಎಚ್ ಡಿ ದೇವೇಗೌಡರು ಯಾವಾಗಲೂ ಕೂಡ ದೇವೇಗೌಡರ ವಿರುದ್ಧ ಹರಿಹಾಯ್ತಾ ಇರ್ತಾರೆ ರಾಜಕೀಯವಾಗಿ ಅಲ್ವೇ. ಆದರೆ ಅವರು ಪಕ್ಷಕ್ಕೆ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ, ಒಬ್ಬ ಹಿರಿಯ ನಾಯಕರು. ಹಾಗಾಗಿ ಅವ್ರನ್ನೂ ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ದೇವೇಗೌಡರ ಆಶೀರ್ವಾದ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಹೇಳಿದ್ದಾರೆ. ರಾಜಕಾರಣ ಪಕ್ಕಕ್ಕಿಟ್ಟು ಇಲ್ಲಿಗೆ ಬಂದಿದ್ದೀನಿ. ದಿಸ್ ಇಸ್ ದ ನ್ಯೂಸ್. ಮಾನವೀಯತೆ ದೃಷ್ಟಿಯಿಂದ ಗೌಡರ ಭೇಟಿ ಮಾಡಿದ್ದೇನೆ. ಹೌದು, ಹ್ಯುಮ್ಯಾನಿಟಿ ಈಸ್ ಬಿಗ್ಗರ್ ದ್ಯಾನ್ ಎನಿಥಿಂಗ್. ಗೌಡರ ಆಶೀರ್ವಾದ ಪಡೆದಿದ್ದೇನೆ, ಮಾರ್ಗದರ್ಶನ ಸಿಕ್ಕಿದೆ. ರಾಜಕಾರಣದಲ್ಲಿ ಬೇರೆ, ಆದರೆ ಮಾನವೀಯತೆ ಅಂತ ಬಂದಾಗ ದೇವೇಗೌಡರು ನನ್ನ ತಾಳ್ಮೆಯನ್ನು ಮೆಚ್ಚಿಕೊಂಡ್ರು ಅನ್ನೋ ಮಾತನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಸೋನಿಯಾ ಗಾಂಧಿ ಸಹ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ, ಶುಭಾಶಯ ತಿಳಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೀನಿ. ನೋಡಿ, ಯಾವುದೇ ಪಕ್ಷ ಇರಬಹುದು, ಯಾವುದೇ ವೈರತ್ವ ಇರಬಹುದು, ಅದೆಲ್ಲವನ್ನ ಮರೆತು ಇಲ್ಲಿ ಅವರು ನಡೆದುಕೊಳ್ತಾ ಇರೋ ರೀತಿ ನಿಜಕ್ಕೂ ಕೂಡ ಗಮನ ಸೆಳೆಯುವಂಥದ್ದು. BSY ದೇವೇಗೌಡರಿಗೆ ಧನ್ಯವಾದ ಹೇಳಿದ್ದಾರೆ. ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂಥ, ಮುಖ್ಯಮಂತ್ರಿ ಪಟ್ಟ ಅಲಂಕರಿಸ್ತಾ ಇರುವಂಥ ಡಿ ಕೆ ಶಿವಕುಮಾರ್. ಸಾಮಾನ್ಯವಾಗಿ ಯಾವ ರೀತಿ ಇರುತ್ತೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ ತಕ್ಷಣ ಎಚ್ ಡಿ ಕುಮಾರಸ್ವಾಮಿ ಅವರು ಇರಬಹುದು, ದೇವೇಗೌಡರು ಇರಬಹುದು, ಆ ರಾಜಕಾರಣದ ಲೆಕ್ಕಾಚಾರವನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಆದರೆ ಯಾವುದೇ ಮದುವೆ ಮುಂಜಿ ಸಮಾರಂಭ ಅಂತ ಇದ್ದಾಗ, ವೈಯಕ್ತಿಕ ಕೆಲಸಗಳು ಅಂತ ಹೇಳಿದಾಗ ಎಲ್ಲ ರಾಜಕೀಯ ನಾಯಕರು ಕೂಡ ಒಟ್ಟಾಗಿರೋದನ್ನು ಬಹುತೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ದ ಬಿಗ್ಗೆಸ್ಟ್ ಡೇ ಅಂತ ಹೇಳ್ಬೋದು. ಅವರ ಸಂಕಲ್ಪ ಈಡೇರಿರುವಂಥ ಉನ್ನತ ಸ್ಥಾನವನ್ನು, ರಾಜ್ಯದ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಈಗ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂದರೆ ಅದು ಜನರಿಗೂ ಕೂಡ ಒಳ್ಳೆಯ ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ನಾವು ಯಾರನ್ನು ವೈಯಕ್ತಿಕವಾಗಿ ದ್ವೇಷ ಮಾಡಲ್ಲ ಅನ್ನೋದನ್ನು ಈ ಮೂಲಕ ಒಂದು ಮೆಸೇಜ್ನ ಸೆಂಡ್ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲ ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಎಚ್ ಡಿ ದೇವೇಗೌಡರನ್ನು ಅಲ್ಲಿ ಭೇಟಿ ಮಾಡಿ ಆಶೀರ್ವಾದ ಪಡಿತಾ ಇದ್ದಾರೆ, ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡಿತಾ ಇದ್ದಾರೆ. ಅವರು ಕೂಡ ಶುಭಾಶಯ ಕೋರ್ತಾ ಇದ್ದಾರೆ. ಸೊ ದಿಸ್ ಆರ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಲೈಫ್. ನೋಡಿ, ಈಗ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತ ಹೇಳಿದಾಗ ಯಾವ ರೀತಿ ಅವ್ರ ಒಳಗೆ ಏನಾದರೂ ರಾಜಕಾರಣ, ಅವ್ರದ್ದೇ ಬಣ ಇವ್ರದ್ದೇ ಬಣ ಅಥವಾ ಏನೇ ಒಂದಿಷ್ಟು ಐಡಿಯಾಲಜಿಗಳಲ್ಲಿ ಡಿಫ್ರೆನ್ಸಸ್ ಕೂಡ ಇರುತ್ತೆ, ಒಪಿನಿಯನ್ ಡಿಫ್ರೆನ್ಸಸ್ಸು ಕೂಡ ಇರುತ್ತೆ ಒಂದೇ ಪಕ್ಷದಲ್ಲಿದ್ದರೂ ಕೂಡ. ಒಬ್ಬ ಮನುಷ್ಯ ಅಂದಮೇಲೆ ಏನೆಲ್ಲ ಇರಬೇಕೋ ಪ್ಲಸ್ಸು ಮೈನಸ್ಸು ಅದೆಲ್ಲವೂ ಕೂಡ ಇದ್ದೇವೆ. ಆದರೆ ಅದೆಲ್ಲವನ್ನು ಹೊರತುಪಡಿಸಿ ನಾನು ಮಾತ್ರ ದೊಡ್ಡವರ ಮಾರ್ಗದರ್ಶನ ಪಡಿತಾ ಇದ್ದೀನಿ, ರಾಜ್ಯದ ಜನರ ಏಳಿಗೆಗೆ ಶ್ರಮಿಸಲಿಕ್ಕೆ ಪಣ ತೊಟ್ಟಿದ್ದೀನಿ ಅನ್ನುವ ಒಂದು ಸಂದೇಶವನ್ನು ಈ ಮೂಲಕ ಕೊಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಇದು ಸಾಬೀತಾಗ್ತಾ ಇದೆ.